ಹಾಯ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಮ್ಮ ಆ್ಯನಿವರ್ಸರಿದು ಟೆಂಪಲ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೊಂಟಿವಿ ಕಂದ? ಜೇ ಜಿ ಇಲ್ಲಿಗ ಜೇ ಜಿ ಗಂಟೆ ಹೊಡಿತೆ ಗಂಟೆ ಹೊಡ ನೀ ಮಾಡಿ ಶುರು ಮಾಡಿ ಜೇಜ್ ಮಾಡಿ ಸಣ್ಣ ಮಾಡಿ ಹಿಂಗ ಕೈ ಮುಗಿ ಅರ್ಚನೆ ಮಾಡಿಸ್ತೀವಿ. ಓಂ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ಕಾಲಾಯ ನಮಃ ಕಲ್ವಿಕರಣಾಯ ನಮಃ ಬಲಾಯ ನಮಃ ಬಲವಿಕರಣಾಯ ನಮಃ ಬಲಪ್ರಮದನಾದಾಯ ನಮಃ ಸರ್ವಭೂತಗಮನಾಯ ನಮಃ ಮಲಾಯ ನಮಃ ತ್ರಯಂಬಕಾಯ ನಮಃ ತ್ರಿಪ್ರಾಂತಕಾಯ ನಮಃ ತ್ರಿಕಾಗ್ನಿಕಾಲಾಯ ನಮಃ ಕಾಲಾಗ್ನಿರುದ್ಧ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯನಿವರ್ಸರಿ ಇರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೋಳಿಗೆ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಿರ್ಬೋದು. ಹಿಟ್ಟನ್ನ ಕಲಿಸ್ಕೊತಿದ್ದೀನಿ. ಈ ರೀತಿ ಮೃದುವಾಗಿ ಕಲಿಸ್ಕೋಬೇಕು, ಹಾಗಾದರೆ ಸಾಫ್ಟಾಗಿ ಬರ್ತವೆ ಹೋಳಿಗೆ. ನಾವು ಹೆಂಗೆ ಮಾಡಿದರೆ ಹಂಗೆ ಬರುತ್ತೆ ಹೋಳಿಗೆ, ಚೆನ್ನಾಗಿ ಬರ್ತವೆ. ಈ ಥರ ಕಲಸಿ ಇಟ್ಟಿದ್ದೀನಿ. ನಾನು ಮುಚ್ಚಿಟ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ನಂತರ ನಾನು ಈ ಕಡೆ ಬೇಳೆ ಕುದಿಲಿಕ್ಕೆ ಇಟ್ಟಿದ್ದೀನಿ. ನೀವೇ ನೋಡ್ತಿರ್ಬೋದು. ಕುದ್ದಿದೆ ಇಲ್ಲ ಅಂತ ನೋಡೋಣ. ಬೇಳೆ ಬೆಂದಿದೆ. ನಂತರ ನಾನು ನೀರು ಸೈಡ್ಗೆ ಹಾಕ್ಕೊತಿದ್ದೀನಿ. ಒಂದು ಬೌಲ್ ಒಳಗೆ ಹಾಕ್ಕೊತಿದ್ದೀನಿ. ಸೈಡಿಗೆ ಹಾಕ್ಕೊಂಬಿಟ್ಟು ಒಲೆ ಮ್ಯಾಗ ಮತ್ತೆ ಹಚ್ಚಿ ಇಡ್ತಿದ್ದೀನಿ. ನೀವೇ ನೋಡ್ತಿರ್ಬೋದು. ಒಂದು ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇವತ್ತು ಸ್ವಲ್ಪ ಮಾಡೋಣ ಅಂತ ಸ್ವಲ್ಪ ಮಾಡ್ತಿದ್ದೆ ಹೋಳಿಗೆ. ಇಬ್ಬರು ಇದೆ, ನಾನು ನಮ್ಮ ಹಸ್ಬೆಂಡು. ಅದಕ್ಕೆ ನಾನು ಸ್ವಲ್ಪನೇ ಮಾಡ್ಕೊತಿದ್ದೀನಿ. ಸೈಡಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಆರಲಿ ಅಂತ. ನಂತರ ಈ ಕಡೆ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಡ್ರೈ ಫ್ರೂಟ್ಸ್ಗೂ ಸ್ವಲ್ಪ ತುಪ್ಪದಾಗ ಹಾಕಿ ಹುರ್ಕೊಂಬಿಟ್ಟು ಸ್ವಲ್ಪ ಸಾವೆ ಕೂಡ ಹುರ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು. ಗೋಲ್ಡನ್ ಕಲರ್ ಬರೋ ಹುರ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಟು ಅದೇ ಬಾಣಲಿಗೆ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಬಿಟ್ಟು ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆದಾದ್ರೆ ಮಾಡ್ಕೊಳ್ಳಿ, ಬೆಲ್ಲದಾದ್ರೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಹಾಕ್ಕೊಂಬಿಟ್ಟು ಡ್ರೈ ಫ್ರೂಟ್ ಹಾಕ್ಕೊಂಡಿದ್ದೀನಿ. ನಂತರ ಶಾವಿಗೆ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ನೀವೇ ನೋಡ್ತಿರ್ಬೋದು. ಚೆನ್ನಾಗಿ ಬಂದಿದೆ. ಕುದಿಸ್ಕೊಂಡಿದ್ದೀನಿ ಪಾಯಸ. ತುಪ್ಪ ಹಾಕಿದ್ದೀನಲ್ವ, ಘಮ ಸಖತ್ತಾಗಿ ಬರ್ತಿದೆ, ಚೆನ್ನಾಗಿ ಬಂದಿದೆ. ಸೈಡಲ್ಲಿ ತೆಗೆದ್ಬಿಟ್ಬಿಟ್ಟು ಆಗಲೇ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಲ್ವ ಹೋಳಿಗೆ ಮಾಡ್ಕೋಕ್ಕಿಟ್ಟು ಹೋಳಿಗೆ ಮಾಡ್ತಾಯಿದ್ದೀನಿ. ಒಂದು ಕೈಲೇ ಮಾಡಿ ನೋಡಿದೆ, ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ನಾನು ಅದು ಸೀಟ್ ಇರ್ತದಲ್ವ ಹೋಳಿಗೆ ಮಾಡೋದು, ಅದರಲ್ಲಿಂದ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಿರ್ಬೋದು. ಕಾದಿರೋ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹೋಳಿಗೆ ಹಾಕ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ. ದೊಡ್ಡ ದೊಡ್ಡ ಹೋಳಿಗೆನೂ ಮಾಡ್ತಾರೆ. ನಮ್ಮ ಕ್ವಾರ್ಟರ್ಸಲ್ಲಿ ಅಂತೂ ತುಂಬ ದೊಡ್ಡ ದೊಡ್ಡ ಹೋಳಿಗೆ ಮಾಡ್ತಾರೆ. ಒಬ್ರು ಅಕ್ಕ ಅದಾರ. ನಾವು ಅಷ್ಟು ದೊಡ್ಡ ಹೋಳಿಗೆ ಮಾಡಲ್ಲ, ಸಣ್ಣ ಹೋಳಿಗೆ ಮಾಡ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು. ಚೆನ್ನಾಗಿ ಬಂದಿದೆ. ಇಷ್ಟೇ ಮಾಡ್ಬೇಕು, ಅಷ್ಟು ದೊಡ್ಡೂ ಮಾಡಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಅಷ್ಟು ಚಿಕ್ಕನೂ ಮಾಡಬಾರ್ದು, ಮೀಡಿಯಮ್ ಮಾಡಬೇಕಂತ ಹೇಳ್ತಾರೆ. ಗೊತ್ತಿಲ್ಲ ನಿಮಗೆ. ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈ ಕಡೆ ಪಾಯಸ, ರೈಸು, ಹೋಳಿಗೆ ಸಾಂಬಾರು. ಹೋಳಿಗೆ ಮಾಡಿದಾಗ ಹೋಳಿಗೆ ಸಾಂಬಾರು ಮಾಡಲೇಬೇಕು. ನಮ್ಮ ಉತ್ತರ ಕರ್ನಾಟಕ ಮಂದಿ ಹೋಳಿಗೆ ಮಾಡಿದಾಗ ಹೋಳಿಗೆ ಸಾಂಬಾರು ಮಾಡಲಿಲ್ಲ ಅಂದರೆ ಹೋಳಿಗೆ ಮಾಡಿವಿ ಅಂತ ಅನಿಸೋದೇ ಇಲ್ಲ. ಹೋಳಿಗೆ ಸಂಡಿಗೆ ಎಲ್ಲ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೆ ಬಡಿಸ್ತಾ ಇದ್ದೀನಿ. ಡ್ಯೂಟಿಲಿಂದ ಬಂದಿದ್ದಾರೆ ಮಧ್ಯಾಹ್ನ. ಹೋಳಿಗೆ, ತುಪ್ಪ, ಸಂಡಿಗೆ, ಪಾಯಸ, ರೈಸು, ಇಷ್ಟು ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಊಟ ಇವತ್ತು. ನೀವೇ ನೋಡ್ತಿರ್ಬೋದು. ನನ್ನ ಮಗ ಊಟ ಮಾಡ್ತಾಯಿದ್ದಾರೆ. ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ ನಾವು. ನೀವೇ ನೋಡ್ತಿರ್ಬೋದು. ನಂತರ ನಾವು ಸಾಯಂಕಾಲ ಕೇಕ್ ತೊಗೊಂಬಂದಿದ್ರು ನಮ್ಮ ಯಜಮಾನ್ರು. ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಪುಟ್ ಸೆಲೆಬ್ರೇಷನ್ ಅಷ್ಟೇ. ವರ್ಷನೂ ಮಾಡ್ಕೋತೀವಿ. ಈ ವರ್ಷನೂ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.